ನಮಸ್ಕಾರ ವೀಕ್ಷಕರೇ. ಕುರುಗೋಡು ಮಹಾಭಾರತ ಕಾಲದ ಅಮರಾವತಿ ಸುವರ್ಣ ಯುಗದಲ್ಲಿ ಗತವೈಭವ ಕಂಡ ಊರು, ಅನೇಕ ರಾಜರುಗಳ ರಾಜಧಾನಿ, ಸಾಕ್ಷಾತ್ ಶಿವನ ವಾಹನ ನಂದಿ ನೆಲೆಸಿರುವ ಶ್ರೀ ಕ್ಷೇತ್ರ. ಪವಾಡಗಳನ್ನ ಮಾಡುತ್ತಾ ಬಸವೇಶ್ವರನೇ ನನ್ನ ಪತಿ ಎಂದ ನೀಲಮ್ಮ ತಾಯಿ ನೆಲೆಸಿದ ನಾಡು. ಹೀಗೆ ಹೇಳುತ್ತಾ ಹೋದರೆ ಒಂದು ದಿನ ಸಾಲದು. ಕುರುಗೋಡು ಎಂಬ ಪುಣ್ಯಕ್ಷೇತ್ರದ ಬಗ್ಗೆ ಹೇಳಲು ಇಂಥ ಅದೆಷ್ಟೋ ವಿಶೇಷತೆಗಳಿವೆ. ನಾವೀ ದಿನ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಎಂಬ ಪುಣ್ಯಕ್ಷೇತ್ರದ ಹಲವು ಸ್ವಾರಸ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಕುರುಗೋಡು ದೊಡ್ಡ ಬಸವೇಶ್ವರ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದಾನೆ. ಬೇಡಿದ್ದನ್ನು ನೀಡುವ ಬಸವೇಶ್ವರ ಸುತ್ತಮುತ್ತಲೂ ಅದೆಷ್ಟೋ ಮನೆ ಬೆಳಗುವ ಮನೆ ದೇವರಾಗಿದ್ದಾನೆ. ಏಕಶಿಲೆಯಲ್ಲಿ ಅಂದ್ರೆ ಒಂದೇ ಕಲ್ಲಿನಲ್ಲಿ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡಿರುವ ಬಸವೇಶ್ವರನ ಮೂರ್ತಿ ಸುಮಾರು 16 ಅಡಿ ಎತ್ತರ, 42 ಅಡಿ ಸುತ್ತಳತೆ, 18 ಅಡಿ ಮೈಯಳತೆಯನ್ನ ಹೊಂದಿರುವ ಒಂದು ಬೃಹತ್ ನಂದಿ ವಿಗ್ರಹ ರೂಪವನ್ನ ತಾಳಿದ್ದಾನೆ. ಶ್ರೀ ದೊಡ್ಡ ಬಸವೇಶ್ವರ ನೆಲೆಸಿರುವ ಈ ಸ್ಥಳಕ್ಕೆ ವಿಶೇಷವಾದ ಹಿನ್ನೆಲೆ ಇದೆ. ಈ ಕ್ಷೇತ್ರಕ್ಕೆ ಕುರುಗೋಡು ಅಂತ ಹೆಸರು ಹೇಗೆ ಬಂತು ಎಂದು ಹುಡುಕುತ್ತಾ ಹೋದ್ರೆ ಅದಕ್ಕೂ ಬಸವೇಶ್ವರನ ಹಿನ್ನೆಲೆ ದೊರಕುತ್ತೆ. ಬಸವೇಶ್ವರನ ವಿಗ್ರಹ ದೊಡ್ಡದಾಗಿದ್ದು ಬಸವೇಶ್ವರನ ಕೋಡುಗಳು ಮಾತ್ರ ಚಿಕ್ಕವಾಗಿವೆ. ಹಾಗಾಗಿ ಕಿರುಗೋಡು ಅಂತ ಈ ಕ್ಷೇತ್ರವನ್ನ ಮೊದಲು ಕರೆಯಲಾಗುತ್ತಿತ್ತು. ಈ ಹೆಸರು ಮುಂದೆ ಕುರುಗೋಡು ಅಂತ ಬದಲಾಗುತ್ತೆ. ಈ ದೇವಸ್ಥಾನ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿತ್ತೆಂದು ಇತಿಹಾಸ ಹೇಳುತ್ತೆ. ಇನ್ನು ಹಂಪಿಯ ವಿರೂಪಾಕ್ಷ ದೇವರಿಗೆ ಎದುರು ಬಸವಣ್ಣನೆಂದೇ ಪ್ರಖ್ಯಾತಿ ಹೊಂದಿದ್ದಾನೆ ಈ ದೊಡ್ಡ ಬಸವೇಶ್ವರ. ಅಷ್ಟೇ ಅಲ್ಲದೆ ಇದಕ್ಕೆ ಪ್ರಕೃತಿಯೇ ಸಾಕ್ಷಿ ಎಂಬಂತೆ ಯುಗಾದಿಯ ಪಾಡ್ಯದ ದಿನದಂದು ಮುಂಜಾನೆಯ ಸೂರ್ಯದ ಪ್ರಥಮ ಕಿರಣಗಳು ಹಂಪಿ ವಿರೂಪಾಕ್ಷೇಶ್ವರನ ಲಿಂಗವನ್ನ ಸ್ಪರ್ಶಿಸಿದರೆ ಅದೇ ದಿನ ಸಂಜೆ ಸೂರ್ಯನ ಕೆಂದುಳಿ ಕಿರಣಗಳು ಶ್ರೀ ದೊಡ್ಡ ಬಸವೇಶ್ವರನ ಪಾದಗಳನ್ನ ಸ್ಪರ್ಶಿಸುತ್ತವೆ. ಈ ಅಭೂತಪೂರ್ವ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಹಂಪೆ ಮತ್ತು ಕುರುಗೋಡಿಗೆ ಧಾವಿಸುತ್ತಾರೆ. ಕೇವಲ ಕಲಿಯುಗದಲ್ಲಿ ಮಾತ್ರವಲ್ಲದೆ ದ್ವಾಪರ ಯುಗದಲ್ಲೂ ಕುರುಗೋಡು ಕ್ಷೇತ್ರ ತನ್ನದೇ ಆದ ಮಹತ್ವವನ್ನ ಪಡೆದುಕೊಂಡಿತ್ತು. ಮಹಾಭಾರತದ ಕಾಲದಲ್ಲಿ ಪ್ರಸಿದ್ಧ ರಾಜನಾದ ಚಂದ್ರಹಾಸ ಆಳುತ್ತಿದ್ದ ಕುಂತಳ ರಾಜ್ಯದ ರಾಜಧಾನಿಯಾಗಿತ್ತು. ಆಗ ಈ ಸ್ಥಳ ಇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು ಎಂದು ಹೇಳಲಾಗುತ್ತಿದೆ. ಇನ್ನು ಕರ್ನಾಟಕವೇ ಹೆಮ್ಮೆ ಪಡುವ ವಿಷಯವೇನೆಂದರೆ ದಕ್ಷಿಣ ಏಷ್ಯಾದಲ್ಲಿಯೇ 2ನೇ ಏಕಶಿಲಾ ವಿಗ್ರಹ ನಮ್ಮ ಕುರುಗೋಡಿನ ದೊಡ್ಡ ಬಸವೇಶ್ವರ. ಇದು ಕನ್ನಡಿಗರ ವಾಸ್ತುಶಿಲ್ಪ ಕಲೆಗೆ ಗರಿಮೆ ತಂದುಕೊಟ್ಟಿದೆ. ಇಂಥ ಪ್ರಸಿದ್ಧ ಧಾರ್ಮಿಕ ಪುಣ್ಯಕ್ಷೇತ್ರದಲ್ಲೂ ಒಂದು ಜನಜನಿತ ಕತೆ ಅನಾವರಣಗೊಳ್ಳುತ್ತೆ. ಕುರುಗೋಡಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವ ಸಿಂದಗೇರಿ ಅನ್ನೋ ಊರಿನಲ್ಲಿ ಕೆಂಚಮ್ಮ ಅನ್ನೋ ಯುವತಿ ಇರ್ತಾಳೆ. ಲಿಂಗಾಯತ ಲೋಳಗೊಂಡರ ಕುಟುಂಬದಲ್ಲಿ ಜನಿಸಿದ ಕೆಂಚಮ್ಮ ಬಾಲ್ಯದಿಂದಲೂ ಪರಮ ಭಕ್ತೆಯಾಗಿದ್ಲು. ಒಂದು ಸಾರಿ ಹತ್ತಿ ಹೊಲಕ್ಕೆ ಹೋದಾಗ ಬೃಹತ್ ಆಕಾರದ ಬಸವಣ್ಣನ ಮೂರ್ತಿಯನ್ನ ಅಚ್ಚರಿಯಿಂದ ನೋಡ್ತಾಳೆ. ಹಾಗೆ ತನ್ನ ಊಹೆಯಲ್ಲಿ ಪುರಾಣದಲ್ಲಿ ಕೇಳುತ್ತಿದ್ದ ಬಸವಣ್ಣ ಈತನೇ ಇರಬೇಕು ಅಂತ ತಿಳಿದು ಯೋಗ ಧ್ಯಾನದ ಮೂಲಕ ಅರಿಯಲು ಮುಂದಾಗ್ತಾಳೆ. ಹೀಗೆ ಕೆಲವು ದಿನಗಳ ನಂತರ ಒಂದು ದಿನ ಸಾಕ್ಷಾತ್ ಬಸವಣ್ಣನೇ ಜಂಗಮ ರೂಪಿಯಾಗಿ ಕೆಂಚಮ್ಮನ ಮನೆಯ ಮುಂದೆ ಭಿಕ್ಷೆಯನ್ನ ಬೇಡಲು ಬರ್ತಾನೆ. ಆ ಸಮಯದಲ್ಲಿ ಕೆಂಚಮ್ಮ ಸ್ನಾನ ಮಾಡ್ತಿರ್ತಾಳೆ. ಆಗ ಕೆಂಚಮ್ಮನ ತಾಯಿ ಹೊರಗೆ ಹೋಗಿ ಜಂಗಮ ರೂಪಿ ಬಸವಣ್ಣನಿಗೆ ಭಿಕ್ಷೆ ನೀಡಿ ಒಳಬರುವಷ್ಟರಲ್ಲಿ ಸ್ನಾನಕ್ಕೆ ಹೋಗಿದ್ದ ಕೆಂಚಮ್ಮ ಬಚ್ಚಲಲ್ಲಿ ಮಾಯವಾಗಿರ್ತಾಳೆ. ಇದರಿಂದ ಆತಂಕಗೊಂಡ ತಾಯಿ ಮತ್ತು ಮನೆಯವರೆಲ್ಲ ಹುಡುಕಲು ಆರಂಭಿಸ್ತಾರೆ. ನಂತರ ಕುರುಗೋಡಿನಲ್ಲಿ ಕೆಂಚಮ್ಮ ಇದ್ದಾಳೆ ಅನ್ನೋ ಸುದ್ದಿ ತಿಳಿದು ಬರುತ್ತೆ. ಆಗ ಆ ಊರಿನ ಹಿರಿಯರೆಲ್ಲ ಸೇರಿ ಕುರುಗೋಡಿಗೆ ಹೋಗಿ ಕೆಂಚಮ್ಮನನ್ನು ಮರಳಿ ಸಿಂದಿಗೇರಿಗೆ ಬರಲು ಹೇಳ್ತಾರೆ. ಆದ್ರೆ ಕೆಂಚಮ್ಮನ ಉತ್ತರವೇ ಬೇರೆಯಾಗಿತ್ತು. ನಾನು ಎಲ್ಲಿಗೂ ಬರೋದಿಲ್ಲ, ಬಸವನೇ ನನ್ನ ಪತಿ, ಕುರುಗೋಡಿನಲ್ಲಿಯೇ ನನ್ನ ವಾಸ ಎಂದು ಹೇಳಿ ಕುರುಗೋಡಿನಲ್ಲಿಯೇ ಶ್ರೀ ಶಿವಶರಣೆ ಕೆಂಚಮ್ಮ ನೆಲೆ ನಿಲ್ತಾಳೆ. ನಂತರ ಕಪ್ಪಿನ ಚನ್ನಬಸವೇಶ್ವರ ಸ್ವಾಮಿಗಳು ಆಕೆಯ ಯೋಗ ವ್ಯಕ್ತಿತ್ವವನ್ನು ಅರಿತು ಇಷ್ಟಲಿಂಗ ಸಂಸ್ಕಾರ ನೀಡಿ ದೊಡ್ಡ ಬಸವೇಶ್ವರನ ಹಿಂದೆ ಇದ್ದ ಬೇವಿನ ಮರದಡಿ ಪೂಜಾದಿ ಆಚರಣೆಗಳ ಅನುಕೂಲ ಮಾಡಿ ಕೆಂಚಮ್ಮನಿಗೆ ನೀಲಮ್ಮ ಅಂತ ಮರುನಾಮಕರಣ ಮಾಡ್ತಾರೆ. ಹೀಗೆ
ನೀಲಮ್ಮ ಕುರುಗೋಡಿನಲ್ಲಿಯೇ ಶಾಶ್ವತವಾಗಿ ನೆಲೆ ನಿಲ್ತಾಳೆ. ಇಂದಿಗೂ ನೀವು ಕುರುಗೋಡಿನಲ್ಲಿ ನೀಲಮ್ಮನ ಮಠವನ್ನ ಕಾಣಬಹುದಾಗಿದೆ. ಇನ್ನು ಐತಿಹಾಸಿಕವಾಗಿಯೂ ಈ ಪಟ್ಟಣ ತನ್ನದೇ ಆದ ವಿಶೇಷತೆಯನ್ನ ಪಡೆದುಕೊಂಡಿದೆ. ಈ ಪ್ರದೇಶವನ್ನ ಶಾತವಾಹನರು, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಅರಸರು ಹೀಗೆ ಸುಮಾರು 11 ಅರಸರ ಆಳ್ವಿಕೆಯಲ್ಲಿ 300 ಗ್ರಾಮಗಳಿಗೆ ಕುರುಗೋಡು ರಾಜಧಾನಿಯಾಗಿ ಸಂಪದ್ಭರಿತವಾಗಿತ್ತು. ಈ ದೇವಸ್ಥಾನ ಪಶ್ಚಿಮ, ದಕ್ಷಿಣ ಮತ್ತು ಉತ್ತರಾಭಿಮುಖವಾಗಿ 3 ಪ್ರವೇಶ ದ್ವಾರಗಳನ್ನ ಹೊಂದಿದೆ. ಇನ್ನು ಹೋಳಿ ಹಬ್ಬದ ದಿನದಂದು ನಡೆಯುವ ಕುರುಗೋಡು ದೊಡ್ಡ ಬಸವೇಶ್ವರರ ಜಾತ್ರೆ ಇಡೀ ರಾಜ್ಯದ ಗಮನವನ್ನೇ ಸೆಳೆಯುತ್ತೆ. ಇಲ್ಲಿ ನಡೆಯುವ ಆಚರಣೆ ಸಂಪ್ರದಾಯಗಳು ನೋಡಲು 2 ಕಣ್ಣು ಸಾಲದು. ಜಾತಿ ಭೇದ ಇಲ್ಲದೆ ಎಲ್ಲಾ ಜನಾಂಗದವರು ಸೇರಿ ನಡೆಸುವ ಈ ರಥೋತ್ಸವದಲ್ಲಿ ಅನೇಕ ಆಚರಣೆಗಳನ್ನ ಅನುಸರಿಸುತ್ತಾರೆ. ಮುಖ್ಯವಾಗಿ ಪಕ್ಕದೂರಿನ ಕೆರೆ, ಮುಷ್ಟುಗಟ್ಟಿ, ಸೋಮಲಾಪುರ ಗ್ರಾಮಗಳಿಂದ ಕಟ್ಟೆಮನೆ ನಾಯಕ ಜನಾಂಗದವರು ಜಾತ್ರೆಯ ಹಿಂದಿನ ದಿನದಿಂದಲೇ ಉಪವಾಸವಿದ್ದು ಬೆಳಿಗ್ಗೆ ಎದ್ದು ಶ್ರದ್ಧಾ ಭಕ್ತಿಯಿಂದ ಬರಿಗಾಲಿನಲ್ಲಿ ತಮ್ಮ ಊರುಗಳಿಂದ ನಡೆದುಕೊಂಡು ಬಂದು ಧೂಳಿಗಾಯಿಯನ್ನ ಹೊಡೆದು ಕುಂಬಳಕಾಯಿಯನ್ನ ಮೆರವಣಿಗೆಯಲ್ಲಿ ತಂದು ದೇವರಿಗೆ ಅರ್ಪಿಸ್ತಾರೆ. ತದನಂತರವೇ ರಥೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಆ ನಂತರ ವಿವಿಧ ಹೂಗಳಿಂದ ಹಾಗೂ ವಿವಿಧ ವಸ್ತ್ರಗಳಿಂದ ಅಲಂಕೃತಗೊಂಡ ದೊಡ್ಡ ಬಸವೇಶ್ವರನ ಗೂಳಿಯನ್ನ ಸಕಲ ವಾದ್ಯಗಳ ಸಮೇತ ಮೆರವಣಿಗೆ ಮಾಡಲಾಗುತ್ತೆ. ಹಾಗೆ ಮುತ್ತೈದೆಯರ ಕಳಸದೊಂದಿಗೆ ನೀಲಮ್ಮನ ಮಠಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ನಡೆಸಿ ಮಠದ ಸ್ವಾಮಿಯನ್ನ ಮೆರವಣಿಗೆಯ ಮೂಲಕ ರಥಕ್ಕೆ ಕರೆತರ್ತಾರೆ. ಹೀಗೆ ದೊಡ್ಡ ಬಸವೇಶ್ವರನ ಜಾತ್ರೆ ತುಂಬಾ ಅದ್ದೂರಿಯಿಂದ ನಡೆಯುತ್ತೆ. ಹಾಗೆ ದೊಡ್ಡ ಬಸವೇಶ್ವರ ಜಾತ್ರೆ ನಡೆಯುವ 1 ವಾರದ ಮುಂಚಿತವಾಗಿ ಮೊದಲ ದಿನ ದೊಡ್ಡ ಬಸವೇಶ್ವರ ಸ್ವಾಮಿಗೆ ಮತ್ತು ನೀಲಾದೇವಿಗೆ ಕಂಕಣ ಕಾರ್ಯ, ನಾಗಾಭರಣ, ಸಿಂಹ, ನವಿಲು, ಅಶ್ವ, ಬಿಳಿ ಬಸದ, ನೀಲಮ್ಮ ದೇವತೆಗೆ ಹುಡಿ ತುಂಬುವ ಶಾಸ್ತ್ರ, ಗಜ, ಉತ್ತರಾದಿ ಹೀಗೆ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ. ಕುರುಗೋಡಿನ ಆದಿದೈವ ಶ್ರೀ ದೊಡ್ಡ ಬಸವೇಶ್ವರರ 60 ಅಡಿ ಎತ್ತರ ಇರುವ ತೇರನ್ನ ಬಣ್ಣ ಬಣ್ಣದ ಬಟ್ಟೆಗಳಿಂದ ಹಾಗೂ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ಜರುಗುತ್ತೆ. ಈ ರಥಕ್ಕೆ ಜೋಡಿ ಬಾಳೆಹಣ್ಣು ಉತ್ತುತ್ತಿ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಪ್ರಾರ್ಥಿಸುತ್ತಾರೆ. ಕಾರ್ತಿಕ ಮಾಸದ ಸಮಯದಲ್ಲಿ ತುಂಬಾ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಬಸವೇಶ್ವರ ದೇವರ ಮೂರ್ತಿಗೆ ಹಲವು ಬಗೆಯ ಹೂಗಳಿಂದ ಅಲಂಕಾರ ಮಾಡಿ ಅಭಿಷೇಕ, ಎಲೆ ಪೂಜೆ, ಗಣಾರಾಧನೆ, ದಾಸೋಹದಂತಹ ಅನೇಕ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಇನ್ನು ವಿಶೇಷವಾಗಿ ಸಂಜೆ ಸಾವಿರಾರು ಭಕ್ತರು ದೇವಾಲಯದ ಆವರಣದಲ್ಲಿ ದೀಪಗಳನ್ನು ಹಚ್ಚಿ ಕಾರ್ತಿಕೋತ್ಸವವನ್ನ ವಿಶೇಷವಾಗಿ ಆಚರಿಸಲಾಗುತ್ತೆ. ಇನ್ನು ವಿಶೇಷವಾದ ಕಾಲವೆಂದರೆ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಬರುವ 4 ಸೋಮವಾರಗಳು ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕವನ್ನ ಮಾಡಲಾಗುತ್ತೆ. ಹಾಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತೆ. ಇಂಥ ಐತಿಹಾಸಿಕ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರುವ ಕುರುಗೋಡು ದೊಡ್ಡ ಬಸವೇಶ್ವರನ ದರ್ಶನ ಪಡೆದು ನಿಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.